ಗಾಂಭೀರ್ಯದಲ್ಲಿ ಹೊರಗಡೆ ಬಂದು ನಿಲ್ತಾ ಇದ್ರೆ ಸೃಷ್ಟಿಕರ್ತ ಬ್ರಹ್ಮ ಕೂಡ ಇದ್ರ ಸೃಷ್ಟಿನ ನೋಡಿ ನಾಚ್ಕೊಂಡು ಪ್ಲೀಸ್ ನನ್ಗೊಂದ್ಸರಿ ಕೂಡ ಓಡಿಸ್ತೀನಿ ಅನ್ಬೇಕು. ಅಷ್ಟು ಅದ್ಭುತವಾಗಿ ರೆಡಿ ಆಗಿದೆ ಈ ಜಿಪ್ಸಿ. ಯಾವತ್ತೂ ಇಂಥ ಕಾರ್ಗಳನ್ನ ಮುಟ್ಟು ಸಮೇತ ನೋಡಿಲ್ಲ, ಅಂತದ್ರಲ್ಲಿ ತಗಳಿಗೌಡ್ರೆ ಓಡಿಸಿ ಅಂತ ಕೊಟ್ರೆ ನಮ್ಗೆ ಹೆಂಗಾಗ್ಬೇಕು ಹೇಳಿ. ಅಣ್ಣ ಏನ್ ನಿಧಾನಕ್ಕೆ ಓಡಿಸ್ತಾರೆ ಅಂತ ಕೂತಿದ್ದ ಅಭಿಲಾಷ್ಗೆ ಹುಚ್ಚ ಉಯ್ಕಳಂಗ್ ಓಡಿಸ್ ತಗೊಂಡೋಗಿ ನಿಲ್ಲಿಸ್ದೆ. ಇವತ್ತು ನಾನು ನಿಮಗೆ 4x4 ಜೀಪ್ಗಳ ಇನ್ನೊಂದು ದುನಿಯಾಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಈಗ ನಾನಿರೋದು ಚಿಕ್ಕಮಂಗ್ಳೂರಿನ ಆರ್ಮಿ 5 ಕಸ್ಟಮ್ ಹತ್ರ. ಈ ಜಾಗದಲ್ಲಿ ನಮ್ಮ ದೇಶದ ಆರ್ಮಿ ಜೀಪ್ಗಳನ್ನ ಆಕ್ಷನಲ್ಲಿ ತಗೊಂಬಂದು ಆನೆ ತರ ರೆಡಿ ಮಾಡ್ತಾರೆ. ಇಲ್ಲಿಗೆ ಬರೋ ಮುಂಚೆ 4x4 ಅಂದ್ರೆ ನನ್ನ ತಲೆಯಲ್ಲಿ ಬರ್ತಿದ್ದು ಮಹೇಂದ್ರ ತಾರ್ ಜೀಪ್ಗಳು. ಇಲ್ಲಿಗೆ ಬಂದಮೇಲೆ ಆ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಬದಲಾಗೋಯ್ತು. ನಮ್ಮ ಮನೆ ಹತ್ರ ಸುತ್ತಮುತ್ತ ಕಾಫಿ ಎಸ್ಟೇಟ್ಗಳಲ್ಲಿ ಓಡಾಡ್ತಿದ್ದ ಜಿಪ್ಸಿಗಳು ಅಲ್ಲಿ ಸಣ್ಣದಾಗಿ ಬಡಕಲಾಗಿ ಕಾಣಿಸ್ತಾ ಇದ್ದು. ಆದ್ರೆ ಇಲ್ಲಿ ಅದೇ ಜಿಪ್ಸಿಗಳು ಜಿಮ್ನಲ್ಲಿ ವರ್ಕೌಟ್ ಮಾಡಿ ದಷ್ಟಪುಷ್ಟವಾಗಿ ಬಾಡಿನ ಬೆಳೆಸ್ಕೊಂಡು ಆನೆಗಳಂತೆ ಕಾಣಿಸ್ತಿದ್ದಾವೆ. ಈ ಜಿಪ್ಸಿಗಳು ಹುಟ್ಟುವಾಗಲೇ ಈ ಹಂತದಲ್ಲಿ ಹುಟ್ಟಿದ್ವಾ? ನಾನು ಮೊದಲೇ ಹೇಳ್ದಾಗೆ ನಿಮಗೆ ಇದನ್ನ ಆಕ್ಷನಲ್ಲಿ ತಗೊಂಬಂದು ಈ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ. ಕಡಿಮೆ ಅಂದರೆ ಇದ್ರ ಮೇಲೆ 18 ಲಕ್ಷ ರೂಪಾಯಿ ಮಾಡಿಫಿಕೇಶನ್ ಆಗಿದೆ. ಈಗ ಇದು ಕಾಣಿಸ್ತಿರೋ ಗಾತ್ರದಲ್ಲಿ ಇದನ್ನ ಆನೆ ಅಂದ್ರೂ ತಪ್ಪಾಗಲ್ಲ. ಈಗ ಇದ್ರ ಸೌಂಡ್ ಹೆಂಗಿರುತ್ತೆ ಗೊತ್ತಾ? ಆನೆ ಬಂತೊಂದಾನೆ ಯಾವೂರಾನೆ. ಇದು ಗಾಂಭೀರ್ಯದಲ್ಲಿ ಹೊರಗಡೆ ಬಂದು ನಿಲ್ತಾ ಇದ್ರೆ ಇದ್ರ ಸೌಂದರ್ಯ ನೋಡೋಕ್ಕೆ 2 ಕಣ್ಣು ಸಾಲದು. ಯಾವ ಪುಣ್ಯಾತ್ಮನೋ ಇದನ್ನ ಬಿಲ್ಡ್ ಮಾಡಿಸಿರೋದು. ಒಂದೊಂದು ಬೋಲ್ಟು ಸಮೇತ ಕಂಪ್ಲೀಟ್ ಆಗಿ ವರ್ಕ್ ಮಾಡಿರೋದು. ಸೃಷ್ಟಿಕರ್ತ ಬ್ರಹ್ಮ ಕೂಡ ಇದ್ರ ಸೃಷ್ಟಿನ ನೋಡಿ ನಾಚ್ಕೊಂಡು ಪ್ಲೀಸ್ ನನ್ಗೊಂದ್ಸರಿ ಕೂಡ ಓಡಿಸ್ತೀನಿ ಅನ್ಬೇಕು. ಅಷ್ಟು ಅದ್ಭುತವಾಗಿ ರೆಡಿ ಆಗಿದೆ ಈ ಜಿಪ್ಸಿ. ಇದನ್ನೆಲ್ಲ ನೋಡಿದಾಗ ನನಗೆ ಕಾಡಿದ್ ಒಂದೇ ಪ್ರಶ್ನೆ, ದೇವರೇ ಪರ್ಮಿಷನ್ ಕೊಟ್ಟರು ನಮ್ಮ RTOದವ್ರು ಪರ್ಮಿಷನ್ ಕೊಡ್ಬೇಕಲ್ಲ. ಇಷ್ಟೆಲ್ಲ ಮಾಡಿಫಿಕೇಶನ್ ಆದ್ರೆ RTO ರೆಡಿ ಅಲ್ವಾ? ಹೇಳಂಗೇ ಇಲ್ವಾ? ಅಯ್ಯಪ್ಪೋ, ರೋಡಲ್ಲಿ ಹೋಗ್ತಾ ಇದ್ರೆ ಇದ್ರ ಗಾಂಭೀರ್ಯನೇ ಬೇರೆ. ಹುಡ್ಕಪ್ ಬಂತು 2 ಲೀಟರ್ ಡೀಸೆಲ್ ಒಂದು ರೌಂಡಿಗೆ. ಹೆಂಗಿತ್ತು ವಿನಯ್? ಚೆನ್ನಾಗಿದೆಯಾ? ಏನು ಹೇಳಲ್ಲ, ಹಾ, ಒಂದೇ ಒಂದು ರೌಂಡ್ ಹೋಗ್ಬೇಕು.